ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೋಟಿಂಗ್ ಮುಗಿಸಿ ನಾವು ಮ್ಯಾಂಗ್ರೋವ್ ಕಾಂಡ್ಲಾ ವಾಕ್ ಹೊಂಟೇವಿ. ಬರ್ರಿ ಕಾಂಡ್ಲಾ ವಾಕ್ ಹೋಗಿ ಬರೋಣಂತ. ಇದಿಷ್ಟು ನೋಡತ್ತಿರಲ್ಲ, ಇದು ಪಾರ್ಕಿಂಗ್ ಸ್ಪೇಸ್. ಭಾಳ ದೊಡ್ಡ ಪಾರ್ಕಿಂಗ್ ಸ್ಪೇಸ್ ಕೊಟ್ಟಾರ. ನಮ್ಮ ಗಾಡಿಗಳನ್ನ ಆರಾಮ್ ಪಾರ್ಕ್ ಮಾಡ್ಬೋದು. ನಾವು ಬೆಳಗ್ಗೆ ಬೇಗ ಹೋಗಿದ್ರಿಂದ ಕ್ರೌಡ್ ಇಲ್ಲ, ಖಾಲಿ ಐತಿ. ಸೊ ಬರ್ರಿ ಕಾಂಡ್ಲಾ ವಾಕ್ ಹೋಗಿ ಬರೋಣ. ಕರ್ನಾಟಕ ಟೂರಿಸಮ್ ಮತ್ತು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಈ ಕಾಂಡ್ಲಾ ಗಿಡಕ್ಕೆ ಯಾವುದೇ ರೀತಿಯಾದಂಥ ಹಾನಿ ಆಗದಂಗೆ ಈ ವುಡನ್ ಬ್ರಿಡ್ಜ್ನ ಕಟ್ಟಾರ. ಇದು ಒಂದು 2 ಕಿಲೋಮೀಟರ್ ಅಷ್ಟು ವಾಕ್ ಹೋಗೋದೈತಿ. ಇದು ವುಡ್ ಬ್ರಿಡ್ಜ್ ಮೇಲನ ಐತಿ ಕಂಪ್ಲೀಟ್. ಎಂಟ್ರೆನ್ಸ್ ಫೀಸ್ 10 ರೂಪಾಯಿ ಐತಿ. ಭಾರಿ ಚಲೋ ಅನಿಸ್ತತಿ, ಮಸ್ತ್ ಅನಿಸ್ತತಿ. ಫುಲ್ ಗಿಡದ ಮಧ್ಯದಾಗ ನಡ್ಕೊಂತ ಹೋಗೋದು. ಆ ಕಡೆ ಈ ಕಡೆ ಫುಲ್ ಗಿಡ, ನಡು ಕೆಳಗೆ ಶರಾವತಿ, ಬ್ಯಾಕ್ ವಾಟರ್. ನಿಮಗೆ ಮೀನಾ, ಏಡಿ ಮತ್ತು ವೆರೈಟೀಸ್ ಆಫ್ ಪಕ್ಷಿಗಳನ್ನು ನೋಡಕ್ಕೆ ನಿಮ್ಗಲ್ಲೇ ಸಿಗ್ತಾವೆ. ಈ ಥರ ಬೋರ್ಡ್ಸ್ ನಿಮ್ಗೆ ಕಂಪ್ಲೀಟ್ ವಾಕ್ ಮುಗಿಮಟ ಅಲ್ಲೆಲ್ಲೇ ಸಿಗ್ತಾವೆ ನಿಮ್ಗೆ. ಅಂದ್ರೆ ಕಾಂಡ್ಲಾ ಗಿಡದ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಅದ್ರೊಳಗೆ ಬರೆದು ಹಾಕ್ಯಾರ ನಿಮ್ಗೆ. ಮತ್ತು ಎಷ್ಟು ವೆರೈಟೀಸ್ ಇರ್ತಾವೆ ನಮ್ಮ ಇಂಡಿಯಾದಾಗ, ಅವು ಎಲ್ಲೆಲ್ಲಿ ನೋಡಕ್ಕೆ ಸಿಗ್ತಾವೆ, ಆ ಗಿಡ ಹೆಂಗೆ ಬೆಳಿತೈತಿ, ಅದ್ರ ಬೆನಿಫಿಟ್ಸ್ ಏನು, ಅದ್ರ ಹೂ ಯಾವ ಥರ ಇರ್ತೈತಿ, ಕಾಯಿ ಯಾವ ಥರ ಇರ್ತೈತಿ ಅನ್ನೋದ ಕಂಪ್ಲೀಟ್ ಡೀಟೇಲ್ಸ ನಿಮ್ಗಲ್ಲೇ ಬೋರ್ಡ್ನಾಗ ಸಿಗ್ತೈತಿ. ಎಲ್ಲ ಕಡೆ ಹಾಕ್ಯಾರ. ಒಂದು 4 ಹೆಜ್ಜೆ ಹೋಗೋದಕ್ಕೆ ಮತ್ತು ಒಂದು ಇನ್ಫಾರ್ಮೇಷನ್, ಮತ್ತೊಂದು ಸ್ವಲ್ಪ ದೂರ ಹೋಗೋದಕ್ಕೆ ಮತ್ತು ಸ್ವಲ್ಪ ಇನ್ಫಾರ್ಮೇಷನ್, ಈ ಥರ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಿಮ್ಗಲ್ಲೇ ಬೋರ್ಡ್ ಮುಖಾಂತರ ಕೊಟ್ಟಾರವ್ರು. ಓದಕ್ಕೆ ಮಜಾ ಬರ್ತೈತಿ. ಸೊ ಟೈಮ್ ಇತ್ರ ಓದ್ಬೇಕು. ಇಲ್ಲಾಂದ್ರೆ ನಾನಂತೂ ಒಂದು ಫೋಟೋ ತೊಗೊಂಬಂದು ಮನೆ ಒಳಗೆ ಓದೇನಿ. ಸೊ ಇದು ನೋಡ್ರಿ, ವಾಕ ಎಷ್ಟು ಮಜಾ ಅಂದ್ರೆ ಮಜಾ ಬರ್ತೈತಿ. ಫುಲ್ ಹಸಿರು ಅಂದ್ರೆ ಹಸಿರು, ಎಷ್ಟು ಮಸ್ತ್ ಅಂದ್ರೆ ಅಷ್ಟು ಮಸ್ತ್ ಇರ್ತೈತಿ. ಮಳೆಗಾಲದಾಗಂತೂ ಈ ಬ್ರಿಡ್ಜ್ ಮೇಲೆ ನೀರು ಬಂದಿರ್ತೈತಂತ. ನಾವು ಹೋಗಿದ್ದು ವಿಂಟರ್ ಇತ್ತಲ್ಲ, ಸೊ ಅಷ್ಟು ನೀರೇನಿರಲಿಲ್ಲ. ಬಟ್ ಗ್ರೀನರಿ ಮಾತ್ರ ಕಂಪ್ಲೀಟ್ ಇತ್ತು. ಅದ್ರಾಗೂ ನಾವು ಅರ್ಲಿ ಮಾರ್ನಿಂಗ್ ಹೋಗಿದ್ವಲ್ಲ, ಇನ್ನೂ ಮಸ್ತ್ ವ್ಯೂ ಇತ್ತು. ಫೋಟೋಶೂಟಿಗೂ ಇಲ್ಲೇ ಅಲಾವ್ ಕೊಡ್ತಾರೆ, ಪ್ರೀ ವೆಡ್ಡಿಂಗ್ ಫೋಟೋಶೂಟ್. ಅದು ಮಸ್ತ್ ಬರ್ತಾವೆ ಫೋಟೋಸ. ನಾವು ಭಾಳಷ್ಟು ಫೋಟೋಸ್ ತಗೊಂಡ್ವಿ. ನಿಮ್ಗೆ ಅಲ್ಲಲ್ಲೇ ಸುಸ್ತಾತಂದ್ರೆ ಕುಂದ್ರಬೇಕಂತಂದ್ರೆ ಬ್ರಿಡ್ಜ್ ಏನಂದ್ರೆ ಬೆಂಚಸ್ಸು ಮಾಡ್ಯಾರ. ನಿಮ್ಗೆ ಕೂತು ಒಂದು ಸ್ವಲ್ಪ ರೆಸ್ಟ್ ಮಾಡಿ ಫೋಟೋಸ್ ಅದು ತೆಕ್ಕೊಂಡು ಆರಾಮ ಬರ್ಬೋದು ನಾವು. ಈ ಗಿಡಗಳು ನಿಮಗೆ ಸಮುದ್ರಕ್ಕೆ ನದಿ ಬಂದು ಸೇರುವಂಥ ಜಾಗ ಏನಿರ್ತೈತಲ್ಲ, ನದಿಯ ಹಿನ್ನೀರು ಅಂತ ಹೇಳ್ತಾರೆ, ಆ ಜಾಗದಾಗಿದೆ ಜಾಸ್ತಿ ನೋಡಕ್ಕೆ ಸಿಗ್ತೈತಿ. ಹೊನ್ನಾವರ, ಕುಮಟಾ, ಈ ಸೈಡ್ ಭಟ್ಕಳ, ಉಡುಪಿ, ಈ ಸೈಡೆಲ್ಲ ಈ ಗಿಡ ನಿಮ್ಗೆ ಜಾಸ್ತಿ ನೋಡಕ್ಕೆ ಸಿಗ್ತೈತಿ. ಈ ಸಮುದ್ರ ದಂಡಿ ಸೈಡೆಲ್ಲ ವಾಸ ಮಾಡುವಂಥ ಜನರೇನದಾರಲ್ಲ, ಅವರೆಲ್ಲ ಈ ಗಿಡನ ಭಾಳ ನಂಬ್ತಾರೆ. ಯಾಕಂದ್ರೆ ಇದು ಅವರಿಗೆಲ್ಲ ಮೀನುಗಾರರಿಗೆ, ಆ ಕಡೆ ವಾಸ ಮಾಡೋರಿಗೆ, ಅವ್ರಿಗೆಲ್ಲ ಇದು ಭಾಳನ ಬೆನಿಫಿಟ್ ಐತಿ. ಯಾಕೆ ಅಂತಂದ್ರೆ ಈ ಗಿಡದ ಪವರೇ ಹಂಗೈತಿ. ಈ ಗಿಡದ ಬೇರ್ನಾಗ ಎಂಥ ಕೆಪಾಸಿಟಿ ಐತಂದ್ರೆ ಅದು ಮಣ್ಣನ್ನು ಭಾಳ ಗಟ್ಟಿಯಾಗಿ ಹಿಡ್ಕೊಂಡು ಇಟ್ಕೋತೈತಂತ. ಎಂಥ ಸುನಾಮಿ ಬಂದರೂ ಆತ, ಫ್ಲಡ್ ಬಂದರೂ ಆತ, ಒಟ್ಟ ಅದ ಮಣ್ಣನ್ನು ಹಿಡಿದಿಟ್ಕೊಂಡಿದ್ದು ಗ್ರಿಪ್ಪನ್ನು ಬಿಡಂಗಿಲ್ಲ ಅಂತ. ಅಷ್ಟು ಏನದ ಮಣ್ಣು ಹಿಡಿದು ಇಟ್ಕೊಳ್ಳೋವಂಥ ಕೆಪಾಸಿಟಿ ಇರ್ತೈತಂತ ಅದಕ್ಕೆ. ಸೊ ಹಾಗಾಗಿ ಸುನಾಮಿ ಬಂದ್ರೆ, ಫ್ಲಡ್ ಬಂದ್ರೆ, ಭೂಕುಸಿತ ಎಲ್ಲ ಆದ್ರೆ, ಅಂಥದ್ದೆಲ್ಲ ಆದಾಗ ಏನಾಗ್ತದಂದ್ರೆ ಅದರದ್ದು ಫೋರ್ಸ್ ಕೆಪಾಸಿಟಿ ಏನಿರ್ತೈತಲ್ಲ ಅದರದ್ದು ಲೆವೆಲ್ನ ಇದು ಗಿಡ ಕಡಿಮೆ ಮಾಡ್ತದಂತ. ಸೊ ಹಾಗಾಗಿ ಆ ಕಡೆ ಜನಕ್ಕೆ ಇದು ಭಾಳ ಬೆನಿಫಿಟ್ ಆಗದಂಥ ಗಿಡ ಆಗೈತಿ. ನಿಸರ್ಗ ಪ್ರಿಯರು ಈ ಜಾಗನ ಭಾಳ ಇಷ್ಟಪಡ್ತಾರೆ. ಯಾಕಂದ್ರೆ ಇಲ್ಲೇ ವೆರೈಟೀಸ್ ಆಫ್ ಬರ್ಡ್ಸ್ ಸಿಗ್ತಾವೆ ನಿಮಗೆ ನೋಡೋಕೆ. ಮತ್ತು ಮೀನುಗಳು, ವೆರೈಟೀಸ್ ಆಫ್ ಮೀನುಗಳು ಸಿಗ್ತಾವೆ. ಕ್ರ್ಯಾಬ್ ಅಂತೂ ಎಷ್ಟೊಕೊಂಡಿರ್ತಾವೆ ಅಂದ್ರೆ ಅಷ್ಟೊಕೊಂಡಿರ್ತಾವೆ. ಇಟೀಟ ಸಣ್ಣ ಕ್ರ್ಯಾಬ್ಸ್ ಎಷ್ಟು ಕ್ಯೂಟ್ ಇರ್ತಾವಂದ್ರೆ ನೋಡೋಕೆ ಭಾಳ ಮಜಾ ಬರ್ತೈತಿ. ಸೊ ಟೋಟಲಿ ಹೇಳ್ಬೇಕಂದ್ರೆ ಮ್ಯಾಂಗ್ರೋವ್ ಕಾಂಡ್ಲಾ ವಾಕ್ ನಾವು ಭಾಳ ಎಂಜಾಯ್ ಮಾಡಿದ್ವಿ. ಮಜಾ ಬಂತು, ಅಡ್ವೆಂಚರಸ್ ಆಗಿತ್ತು. ನೋಡ್ರಿ ಅಲ್ಲೇನು ಸಣ್ಣ ನಿಮಗೆ ಕಡ್ಡಿಗತೆ ಕಾಣತ್ಲ ನೀರೊಳಗೆ, ಅವೆಲ್ಲ ಮ್ಯಾಂಗ್ರೋವ್ ಕಾಂಡ್ಲಾದವು ಬೇರ್ಗಳಂತವ. ಮ್ಯಾಲೆ ಇಟಿಟ ಕಾಣ್ತಿರ್ತಾವ. ಮಳೆ ಬಂದಾಗಂತೂ ಕಂಪ್ಲೀಟ್ ಇದು ಬ್ರಿಡ್ಜ್ ಮ್ಯಾಲೆಲ್ಲ ನೀರು ಇರ್ತೈತಂತ. ಈಗ ನಾವು ಹೋಗಿದ್ದು ವಿಂಟರ್ ಸೀಸನ್ ಇದ್ದಿದ್ದರಿಂದ ಅಷ್ಟೊಂದೇನು ನೀರಿರಲಿಲ್ಲ ಮತ್ತು ಹೆದರ್ಕಿನೂ ಬರಲಿಲ್ಲ. ಸೊ ಮಳೆಗಾಲದಾಗ ಹೋದ್ರೆ ಮಾತ್ರ ಬ್ರಿಡ್ಜ್ ಮ್ಯಾಲೆ ನೀರು ಬರ್ತಿರ್ತದಂತ. ಅದು ಇನ್ನೂ ಜಾಸ್ತಿ ಅಡ್ವೆಂಚರಸ್ ಆಗಿರ್ತೈತಿ. ಸೊ ಇಲ್ಲಿಂದ ಮುಂದೆ ಹೋದ್ರೆ ಮತ್ತೆ ನಿಮ್ಗೆ
ಒಂದು ಬೋಟಿಂಗ್ ಪಾಯಿಂಟ್ ಐತಿ. ಇಲ್ಲಿಂದನೂ ನೀವು ಬೋಟಿಂಗ್ ಮಾಡ್ಬೋದು. ಬಟ್ ನಾವು ಇಲ್ಲಿಂದ ಬೋಟಿಂಗ್ ಹೋಗಿರಲಿಲ್ಲ. ಇದ್ರ ನೆಕ್ಸ್ಟ್ ಸ್ಪಾಟಿಂದ ನಾವು ಹೋಗಿದ್ವಿ. ಅದು ಈ ಹಿಂದಿನ ಲಾಗ್ ಒಳಗೆ ನಾ ಹಾಕಿದ್ದೆ, ಹೊನ್ನಾವರ ಪಾರ್ಟ್ 1. ಸೊ ಅದನ್ನು ನೀವು ನೋಡಿಲ್ಲ ಅಂದ್ರೆ ಹೋಗಿ ನೋಡ್ಕೊಂಡು ಬರ್ರಿ. ಸೊ ಇಲ್ಲಿಂದ ಮುಂದೆ ಸ್ವಲ್ಪ ಹೋದ್ಮೇಲೆ ಇನ್ನೊಂದು ಮ್ಯಾಂಗ್ರೋವ್ ಕಾಂಡ್ಲದ್ದು ಈ ಥರ ದ್ವೀಪ ಐತಿ, ಅಲ್ಲಿ ಹೋಗ್ಬೇಕು. ಬಟ್ ಅಲ್ಲಿ ಹೋಗಕ್ಕೆ ಬ್ರಿಡ್ಜ್ ಬಿದ್ದಿದ್ರಿಂದ ಅಲ್ಲೇ ಪ್ರವೇಶ ಇರಲಿಲ್ಲ ನಮಗೆ. ಸೊ ಅಡ್ವೆಂಚರಸ್ ಜಾಸ್ತಿ ಇರೋದು ಅಲ್ಲೇ ಅಂತ. ಬಟ್ ಏನು ಮಾಡೋದು, ಅನ್ಫಾರ್ಚುನೇಟ್ಲಿ ನಮ್ಗೆ ಹೋಗೋಕ್ಕಾಗಲಿಲ್ಲ ಬ್ರಿಡ್ಜ್ ಬಿದ್ದಿದ್ರಿಂದ. ಆ ಅಡ್ವೆಂಚರಸ್ ಅಂತೂ ನಾವು ಮಿಸ್ ಮಾಡ್ಕೊಂಡ್ವಿ. ಬಟ್ ಇಲ್ಲಿ ನಾವು ಬೋರ್ಡ್ಸ್ ಬರೆದು ಹಾಕ್ಯಾರಲ್ಲ, ಅವ್ನು ಓದೋದ್ರಾಗ ಭಾರಿ ಮಜಾ ಬರ್ತೈತಿ. ಯಾಕಂದ್ರೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಾರ. ಇಲ್ಲಿ ಯಾವ ಥರ ಬರ್ಡ್ಸ್ ನಿಮಗೆ ನೋಡಕ್ಕೆ ಸಿಗ್ತೈತಿ, ಫಿಶ್, ಇನ್ಸೆಕ್ಟ್ಸ್, ಯಾವ ಥರ ಫಿಶಸ್ ಸಿಗ್ತಾವೆ ನಿಮ್ಗೆ, ಆ ಗಿಡ ಯಾವ ಥರ ಗ್ರೋತ್ ಆಗ್ತೈತಿ, ಹೆಂಗೆ ಮೊಳಕೆ ಬರ್ತೈತಿ, ಹೆಂಗೆ ಗಿಡ ಆಗ್ತೈತಿ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಬೋರ್ಡ್ಗಳನ್ಯಾಗ ನೋಡಕ್ಕೆ ಸಿಗ್ತೈತಲ್ಲ. ಅದನ್ನು ಓದೋದ ಒಂದು ಭಾರಿ ಮಜಾ ಬರ್ತೈತಿ. ಸೊ ಬೋಟಿಂಗ್ ಇತ್ತು. ಇನ್ನೊಂದು ಏನು ಹೇಳ್ಬೇಕಂದ್ರೆ, ಕಂಪ್ಲೀಟ್ ಇದು ಏನು 2 ಕಿಲೋಮೀಟರ್ ಮ್ಯಾಂಗ್ರೋವ್ ಕಾಂಡ್ಲಾ ವಾಕ್ ಇತ್ತಲ್ಲ, ಆ ವಾಕ್ನಾಗ ನಮ್ಮ ಚೆರಿ ಒಂದು ಸೆಕೆಂಡು ಕೆಳಗೆ ಇಳಿಲಿಲ್ಲ. ಜಸ್ಟ್ ಒಂದು ಫೋಟೋ ತಕ್ಕೊಳಕ್ಕೂ ಕೆಳಗೆ ಇಳಿಸಿದ್ರು ಇಳಿಲಿಲ್ಲ ಆಕಿ. ಯಾಕಂದ್ರೆ ಅದು ಅಷ್ಟೇ ನಾವು ಸ್ವಲ್ಪ ಹೆದರಿದ್ವಿ ಸ್ಟಾರ್ಟಿಂಗ್ ಗಡ ಅಂತಿತ್ತಲ್ಲ ಬ್ರಿಡ್ಜ್. ಸೊ ಇನ್ನು ಆಕಿಗೆ ಅನ್ನೋದೇನು ಒಟ್ಟು ಇಳಿಲಿಲ್ಲ ಆಕಿ. ಕಂಪ್ಲೀಟ್ ಎತ್ಕೊಂಡನ ಆಕಿಗೆ ಅಲ್ಲಿ ಮಟ್ಟ ಹೋದ್ವಿ. ಕರೆ ಅಲ್ಲಿ ಮಟ್ಟ ಹೋಗಿದ್ದಕ್ಕೂ ಎಂಜಾಯ್ ಆತ. ಬಟ್ ಇದು ಒಂದು ಸ್ಪಾಟ್ ಹೋಗಲಿಲ್ಲ ಅನ್ನೋದೊಂದು ಸ್ವಲ್ಪ ಡಿಸಪಾಯಿಂಟ್ ಐತಿ. ಯಾಕಂದ್ರೆ ಅಲ್ಲೇ ಭಾಳ ಅಡ್ವೆಂಚರಸ್ ಇತ್ತಂತ. ಯಾಕಂದ್ರೆ ಬ್ರಿಡ್ಜಿಗೆ ಸೈಡಿಗೆ ಹಿಡ್ಕೊಳಕ್ಕೆ ಅಲ್ಲಿ ಏನೂ ಇರಲಿಲ್ಲ, ಜಸ್ಟ್ ಹ್ಯಾಂಗಿಂಗ್ ಬ್ರಿಡ್ಜ್ ಥರ ಇತ್ತಂತ. ಫುಲ್ ಕಂಪ್ಲೀಟ್ ಗಿಡದ ಒಳಗೆಲ್ಲ ರೌಂಡ್ ಹಾಕ್ಕೊಂಡು ಬರೋದು ಅಲ್ಲೇ ಮೇನ್ ಇದ್ದಿದ್ದ. ಸೊ ಅದ ಒಂದು ಮಿಸ್ ಆತ. ಸೊ ಬರ್ರಿ ಇಲ್ಲಿಂದ ನೆಕ್ಸ್ಟ್ ನಾವೀಗ ಜಸ್ಟ್ ಕಾಸರಕೊಂಡ ಏನದ ಕಾಂಡ್ಲಾ ವಾಕ್ ಹೈವೇನ ಈಚೆ ಕಡೆ ದಾಟಿದ್ರನ ಎಕೋ ಬೀಚ್ ಐತಿ. ನಾವು ಎಕೋ ಬೀಚಿಗೆ ಹೊಂಟೀವಿ ಈಗ. ಇದು ಕಂಪ್ಲೀಟ್ ಕ್ಲೀನಾಗಿರುವಂಥ ಬೀಚ್ ಅಂತ. ಬರ್ರಿ ನೋಡೋನು. ಒಳಗೆ ಎಂಟರ್ ಹೋಗ್ಬೇಕಾದ್ರನ ಫುಲ್ ಬೀಚ್ ಸೈಡ್ ಅನ್ಸಂಗೆ ಇಲ್ಲ, ಅಷ್ಟು ತಂಪು ಗಿಡ, 2 ಕಡೆ ಗಿಡದ ಸಾಲ, ನಡು ರೋಡ್. ಕಂಪ್ಲೀಟ್ ತಣ್ಣಗೆ ಅನಿಸ್ತು ನಮಗೆ. ಯಾಕಂದ್ರೆ ಕಾಂಡ್ಲಾ ವಾಕ್ದಾಗ ಭಾಳ ಶೆಕೆ ಆಗಾಕತ್ತೈತೆ. ಇಲ್ಲಿ ಬಂದ್ರೆ ಫುಲ್ ತಂಪು ಏರಿಯಾ ಇತ್ತು, ಕೂಲ್ ಏರಿಯಾ, ಭಾಳ ಚಂದ ಅನಿಸ್ತತಿ. ಅಷ್ಟು ಏನು ಹೆಸರಿಗೆ ತಕ್ಕೊಂತ ಎಕೋ ಬೀಚ್ ಫುಲ್ಲು ಕ್ಲೀನ್ ಅಂದ್ರೆ ಕ್ಲೀನ್ ಐತಿ. ಸೊ ಇಲ್ಲೇ ನಾವು ಒಳಗೆ ಹೋದ್ವಿ. ಪಾರ್ಕಿಂಗ್ ಏರಿಯಾ ಇಲ್ಲಿನೂ ಭಾಳ ಐತಿ. ಗಾಡಿ ಪಾರ್ಕ್ ಮಾಡಿ ಬೀಚ್ ಸೈಡ್ ಹೊಂಟೇವಿ. ನಾವು ಬೀಚ್ನಾಗ ಆಡಕ್ಕೆ ಹೋಗಲಿಲ್ಲ. ಯಾಕಂದ್ರೆ ಭಾಳ ಸಿಕ್ಕಾಪಟ್ಟಿ ಬಿಸಿಲಿತ್ತು. ಒಂದು 11 ಗಂಟೆ 10:30 11 ಏನೋ ಆಗಕ್ಕೆ ಬಂದಿತ್ತು ಟೈಮ್. ಭಾಳ ಬಿಸಿಲಂದ್ರೆ ಭಾಳ ಬಿಸಿಲಿತ್ತು. ಬಟ್ ಕ್ರೌಡ್ ಅಂತೂ ಒಟ್ಟ ಇರಲಿಲ್ಲ, ಫುಲ್ ಖಾಲಿ ಇತ್ತು ಬೀಚ್. ಕ್ಲೀನ್ ಮಾಡೋರಂತೂ ಹಿಂದಿಂದ ಕ್ಲೀನ್ ಮಾಡ್ಕೊತಾನೆ ಇರ್ತಾರೆ ಎಲ್ಲ ಕಡೆ ನಿಮಗೆ. ಸೊ ಅದಕ್ಕೆ ಎಕೋ ಬೀಚ್ ಫುಲ್ ಕ್ಲೀನ್ ಐತಿ. ಚೆರಿ ನಾನು ಸ್ವಲ್ಪ ಅಲ್ಲೇ ಜಾರ್ಗುಂಡಿ, ಜೋಕಾಲಿ ಇಂಥವೆಲ್ಲ ಆಟ ಆಡಿದ್ವಿ. ಫೋಟೋಸ್ ತೆಗೆಸ್ಕೋಬೇಕಂತಂದ್ವಿ. ಭಾಳ ಬಿಸಿಲಂದ್ರೆ ಭಾಳ ಬಿಸಿಲು, ಕಣ್ಣು ತೆಗ್ಯಾಕೂ ಬರತ್ತಿದ್ದಿಲ್ಲ, ಅಷ್ಟು ಬಿಸಿಲು. ಬಟ್ ಇಲ್ಲೇನು ಟಾಯ್ಸ್ ಇಟ್ಟಾರಲ್ಲ ಅಲ್ಲೆಲ್ಲ ಒಂದು ಸ್ವಲ್ಪ ಗಿಡ ಅದು ಇದ್ದು ನೆಳ್ಳಿತ್ತು. ಸೊ ಹಂಗಾಗೆಲ್ಲ ಒಂಚೂರು ನಾವು ಆಟ ಆಡಿದ್ವಿ. ಚೆರಿ ಒಂದು ಆಟ ಆಡೋದಕ್ಕೆ ಇನ್ನೊಂದಕ್ಕೆ ಹೋಗೋನು ಅನ್ನಕ್ಕೆ. ಬೀಚ್ ಸೈಡ್ ನೋಡ್ರಿ ಎಷ್ಟು ಕ್ಲೀನ್ ಐತಿ, ಕಾಮ್ ಐತಿ. ಜನನೇ ಇಲ್ಲ ಒಟ್ಟು. ಭಾಳ ಅಂದ್ರೆ ಒಂದು 10-12 ಜನ ನಮ್ಗೆ ಎನ್ಸಕ್ಕೂ ಸಿಗ್ತಿದ್ರು ಏನೋ, ಅಷ್ಟು ಕಡಿಮೆ ಜನ ಇದ್ರೆ. ಮಧ್ಯಾಹ್ನ ಬಿಸಿಲಲ್ಲ ಅದಕ್ಕೆ. ಸೊ ಇಲ್ಲೇ ಎಕೋ ಬೀಚ್ ಹೊನ್ನಾವರ ಅನ್ನೋ ಸ್ಪಾಟಿಗೆ ಫೋಟೋ ತೆಗ್ಸ್ಕೊಳಕ್ಕೆ ಹೋಗಿ ನಿಂತೀವಿ. ಕಣ್ಣ ತೆಗ್ಯಾಕೆ ಬರೋವಲ್ದು, ಅಷ್ಟು ಬಿಸಿಲಂದ್ರೆ ಬಿಸಿಲೈತಿ. ಇಲ್ಲೇ ಪಕ್ಕಕ್ಕನ ಬೀಚ್ ಸೈಡ ಒಂದು ಪಾರ್ಕ್ ಐತಿ. ಆ ಪಾರ್ಕ್ನಾಗ ಹೊಂಟೇವಿ ನಾವು. ಈ ಪಾರ್ಕಿಗೆ ಎಂಟ್ರೆನ್ಸ್ ಫೀಸ್ 10 ರೂಪೀಸ್ ಐತಿ. ಸೊ ಒಳಗೆ ಹೋದ್ರೆ ಗ್ರೀನರಿ ಅಂತೂ ಸೂಪರ್ ಐತಿ. ಲಾನ್ ಗಿಡ ಅದು ಎಲ್ಲ ಫೋಟೋಸ್ ಅದು ತಗೊಳಕ್ಕೆ ಚಲೋ ಅನ್ನಿಸ್ತೈತಿ. ಬಟ್ ಇದೇನು ಎಂಟ್ರೆನ್ಸಿಗೆ ಐತಲ್ಲ, ಇಲ್ಲಿ ಇಷ್ಟು ಚಂದ ಗ್ರೀನರಿ ಐತಿ. ಒಳಗೆ ಹೋದಂಗೆಲ್ಲ ಯಾವುದೋ ಒಂದು ಜಂಗಲ್ದಾಗ ಹೋದಂಗೆ ಅನ್ನಿಸ್ತೈತಿ. ಬರೀ ಗಿಡ ಅದಾವ. ಬಟ್ ಏನು ಅಲ್ಲಲ್ಲೇ ಟಾಯ್ಸ್ ಅದು ಮಾಡಿಟ್ಟಾರ. ಈ ಕ್ರ್ಯಾಬ್ ಮತ್ತು ಕ್ರೊಕೊಡೈಲ್, ಟರ್ಟೈಲ್ ಇಂಥವನ್ನೆಲ್ಲ ಟಾಯ್ಸ್, ಸ್ನೇಲ್, ಫಿಶ್ನಾಗ ಜಾರಗುಂಡಿ ಇಂಥವೆಲ್ಲ ಟಾಯ್ಸ್ ಎಲ್ಲ ಮಾಡಿಟ್ಟಾರ. ಸೊ ಅಲ್ಲೆಲ್ಲ ಆಟ ಆಡೋಕ್ಕೆಲ್ಲ ಮಜಾ ಬರ್ತೈತಿ. ನಮ್ಮ ಚೆರಿ ಒಂದೊಂದ್ರ ಮೇಲೆ ಕೂತಂದ್ರೆ ಟೋರ್ಟಾಯ್ಸ್ ಮೇಲೆ ಕೂತು, ಆಮೇಲೆ ಏನದು ಕ್ರ್ಯಾಬ್ ಮೇಲೆ ಕುಂತ ಅಂಥದ್ರ ಮೇಲೆಲ್ಲ ಕುಂತು ಫೋಟೋಸ್ ತೆಗೆಸ್ಕೊಂಡ್ಲ.
ಮಜಾ ಬರ್ತೈತಿ. ಟೋಟಲಿ ಎಕೋ ಬೀಚ್ನ ನಾವು ಎಂಜಾಯ್ ಮಾಡಿದ್ವಿ. ಈ ಎಕೋ ಬೀಚ್ ಒಳಗೆ ರೀಲ್ಸ್ ಅದು ಮಾಡೋಕೆ ಮಸ್ತ್ ಮಜಾ ಬರ್ತೈತಿ ನೋಡ್ರಿ, ಯಾಕಂದ್ರೆ ಅಷ್ಟು ಕಾಮ ಕ್ಲೀನ್ ಐತಿ. ಇನ್ನೊಂದೇನಂದ್ರೆ ನಮ್ಮ ಚೆರಿ ಕಾಂಡ್ಲಾ ವಾಕ್ನಾಗಾತು ಬೋಟಿಂಗ್ನಾಗಾತು ಒಟ್ಟು ನಾನು ಬಿಟ್ಟು ಕೆಳಗೆ ಇಳಿದಿರಲಿಲ್ಲ. ಬಟ್ ಇಲ್ಲೇ ಮಾತ್ರ ಮಸ್ತ್ ಎಂಜಾಯ್ ಮಾಡಿದ್ಲ. ಹೊರಗೆ ಗಾರ್ಡನ್ ಏರಿಯಾ ಇತ್ತು, ಆಮೇಲೆ ಕ್ರೌಡ್ ಇರಲಿಲ್ಲ, ಜಂಗಲ್ ಇತ್ತಲ್ಲ. ಸೊ ಹಂಗಾಗಿ ಟಾಯ್ಸು ಜಾಸ್ತಿ ಇದ್ವು, ಜಾರ್ಗುಂಡಿ, ತಿರ್ಗೂಣಿ, ಬೌನ್ಸರ್ ಅವನ್ನೆಲ್ಲನೂ ಮಸ್ತ್ ಆಟಾಡ್ಕೊತ ಎಂಜಾಯ್ ಮಾಡಿದ್ಲು ನಮ್ಮ ಚೆರಿ. ನಾವು ಫುಲ್ ಎಂಜಾಯ್ ಮಾಡಿದ್ವಿ. ಅಲ್ಲೇ ಕೂತು ಸ್ವಲ್ಪ ಫ್ರೂಟ್ಸ್ ಅದು ತಿಂದ್ವಿ. ಟೈಮ್ ಆಗಿತ್ತು 11:30 12 ಆಗಕ್ಕೆ ಬಂದಿತ್ತು. ಭಾಳತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು, ಯಾಕಂದ್ರೆ ಚೆರಿ ಫುಲ್ ಆಟಾಡತ್ತಿದ್ಲಲ್ಲ. ಸೊ ಆಕಿಗೆ ಮೇನ್ ಎಂಟರ್ಟೈನ್ ಮಾಡೋದಿತ್ತು ನಾವು. ಸೊ ಹಾಗಾಗಿ ಆಕಿಗೆ ಮೇನ್ ಅಂದ್ರೆ ಆಬು ಆಟ ಆಡೋದು ಇತ್ತು. ಆಕಿ ಆಟ ಆಡಲಿ ಅಂತ ಹೇಳಿ ನಾವು ಆಕಿಗಲ್ಲೇ ಇದಕ್ಕೆಲ್ಲ ಸಮುದ್ರ ತೀರಕ್ಕೆಲ್ಲ ಕರ್ಕೊಂಡು ಹೋಗಿದ್ವಿ. ಕರೆ ಆಕಿ ನೀರಿನ ಅಲೆಗೆಲ್ಲ ಹೆದರಿ ಆಟನ ಆಡಲಿಲ್ಲ. ಸೊ ಅಟ್ಲೀಸ್ಟ್ ಇಲ್ಲಿ ಗಾರ್ಡನರ ಎಂಜಾಯ್ ಮಾಡತ್ತಾಳ ಅಂತ ಹೇಳಿ ಸುಮ್ಮ ಆಟಾಡಕ್ಕೆ ಬಿಟ್ವಿ ಆಕಿಗೆ ನಾವು. ಅಟ್ಲೀಸ್ಟ್ ಆಕಿ ಸ್ಯಾಟಿಸ್ಫೈಡ್ ಆಗಿ ನಂಗೆ ಸಾಕು ಆಟ ಅಂತ ಹೇಳೋ ಮಟ್ಟನೂ ಆಡಲಿ ಆಕಿ ಅಂತ ಹೇಳಿ ಸುಮ್ಮ ಬಿಟ್ಬಿಟ್ಟಿದ್ವಿ ನಾವು. ಕಂಪ್ಲೀಟ್ ಎಂಜಾಯ್ ಮಾಡಿಲ್ಲ. ತಾನ ಹೇಳಿ ಅವ್ರ ಪಪ್ಪ ಕಡೆ ಫೋಟೋಸ್ ತೆಗೆಸ್ಕೊಳತ್ತಿದ್ಲ. ಒಂದು ಟಾಯ್ ಮೇಲೆ ಕುಂದ್ರದು ಫೋಟೋ ತೆಗೆಸ್ಕೊಳ್ಳೋದು, ಮತ್ತೊಂದು ಟಾಯ್ಗೆ ಹೋಗೋದು, ಅದ್ರ ಮೇಲೆ ಕುಂದ್ರದು ಫೋಟೋ ತೆಗೆಸ್ಕೊಳ್ಳೋದು, ಫುಲ್ ಆನ್ ಎಂಜಾಯ್ ಮಾಡಿದ್ಲ. ಅದು ಒಂದು ಭಾಳ ಖುಷಿ ಆತ. ಆದರೂ ಹೇಳ್ತೇನೆ, ಬಿಸಿಲಿಗೆ ಮಾತ್ರ ನಾವೆಲ್ಲ ಕಂಗಾಲಾಗ್ಬಿಟ್ಟಿದ್ವಿ. ನಮ್ಮ ಚೆರಿನೂ ನೋಡ್ರಿ ಬಿಸಿಲಿಗೆ ಎಷ್ಟು ಟಯರ್ಡ್ ಆಗಳ. ಆದರೂ ಆಕಿಗೆ ಆಟ ಆಡೋದು ಗಾರ್ಡನ್ನಾಗ ಮಜಾ ಬರತ್ತಿತ್ತು ಆಕಿಗೆ. ಎಷ್ಟು ಬಿಸಿಲು ತ್ರಾಸ ಆಗಕತ್ತಿದ್ರು ಆ ಸಮುದ್ರ ದಂಡಿಗೆ ಅದೊಂದಿನ ತಂಪು ಗಾಳಿ ಇರ್ತೈತಲ್ಲ, ಆಮೇಲೆ ಅಲ್ಲೆಲ್ಲ ಗಿಡಗಳು ಭಾಳ ಇದ್ವಲ್ಲ, ಆ ಒಂದು ಸುಳು ಗಾಳಿಗೆ ಎಂಜಾಯ್ ಮಾಡಿದ್ಲು. ಮುಖ ನೋಡ್ರಿ ಆಗ್ಬಿಟ್ಟೈತಿ. ಏನೋ ಒಟ್ಟು ಹೊನ್ನಾವರ ಟ್ರಿಪ್ನ ನಾವು ಫುಲ್ ಆನ್ ಎಂಜಾಯ್ ಮಾಡಿದ್ವಿ. ನೀವು ನೋಡ್ರಿ ನಮ್ಮ ಚೆರಿ ಗಾರ್ಡನ್ನ ಹೆಂಗೆ ಎಂಜಾಯ್ ಮಾಡಾಕತ್ತಾಳ ಅಂತ ಹೇಳಿ. ನೆಕ್ಸ್ಟ್ ನಾವು ಇನ್ನು ಗೋಕರ್ಣ ಹೋಗ್ತೀವಿ. ಅದ್ರದ್ದು ಒಂದು ನೆಕ್ಸ್ಟ್ ಲಾಗ್ನಾಗ ಬರ್ತೈತಿ. ಇದಕ್ಕಿಂತ ಫಸ್ಟ್ ಹೊನ್ನಾವರ ಪಾರ್ಟ್ 1 ಲಾಗ್ನ ನಾನು ಅಪ್ಲೋಡ್ ಮಾಡೀನಿ. ಯಾರು ನೋಡಿಲ್ಲ ಪಾರ್ಟ್ 1 ಹೋಗಿ ನೋಡಿ ಬರ್ರಿ, ಅದು ಭಾರಿ ಎಂಜಾಯ್ಮೆಂಟ್ ಐತಿ. ಇಲ್ಲಿಂದ ನೆಕ್ಸ್ಟ್ ನಾನು ಗೋಕರ್ಣ ಲಾಗ್ನ ಅಪ್ಲೋಡ್ ಮಾಡ್ತೀನಿ. ಸೊ ಫ್ರೆಂಡ್ಸ್, ಇದಿತ್ತು ನಮ್ದು ಹೊನ್ನಾವರ ಟ್ರಿಪ್. ನಾನು 2 ಚಾನಲ್ ಅದಾವೆ ಫ್ರೆಂಡ್ಸ್. ಒಂದು ನಿಶ್ಚಿತ ಎಮಸ್ ಲಾಗ್ ಚಾನಲ್, ಒಂದು ನಿಶ್ಚಿತ ಎಮಸ್ ತಿನ್ಸು ಕಟ್ಟೆ ಚಾನಲ್ಲು. ನನ್ನ 2 ಚಾನಲ್ಸ್ನು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ರಿ. ಆದಷ್ಟು ಜನರ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿಸ್ರಿ, ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ. ನೀವು ನನ್ನ ವಿಡಿಯೋಕ್ಕೆ ಲೈಕ್ ಮಾಡೋದ್ರಿಂದ ಭಾಳಷ್ಟು ಜನರಿಗೆ ನನ್ನ ವಿಡಿಯೋ ರೀಚ್ ಆಗ್ತೈತಿ. ಸೊ ಫ್ರೆಂಡ್ಸ್, ನಾನು ಈ ಟ್ರಿಪ್ ವ್ಲಾಗ್ಸ್ ನೀವು ಎಂಜಾಯ್ ಮಾಡತ್ತೀರಿ ಅಂತ ಅನ್ಕೊಳತ್ತೀನಿ ನಾನು. ನಿಮಗೆ ಈ ಟ್ರಿಪ್ ವ್ಲಾಗ್ಸ್ ಹೆಂಗೆ ಅನ್ಸಾಕತ್ತಾವ ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ನೀವು ನಂಗೆ ತಿಳಿಸ್ರಿ. ಥ್ಯಾಂಕ್ ಯು.